ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಶಿಡ್ಲಘಟ್ಟದಲ್ಲಿ ಜೂನ್ 7ರ ಶ್ರೀರಾಮ ಶೋಭಾಯಾತ್ರೆಗೆ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪಗೆ ಆಹ್ವಾನ. ನಮಸ್ಕಾರ, ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಶಿಡ್ಲಘಟ್ಟದಲ್ಲಿ ಜೂನ್ 7ರಂದು ನಡೆಯಲಿರುವ ಭವ್ಯ ಶ್ರೀರಾಮ ಶೋಭಾಯಾತ್ರೆಗೆ ಸಕಲ ಸಿದ್ಧತೆಗಳು ಭರದಿಂದ ಸಾಗುತ್ತಿವೆ. ಇದರ ಭಾಗವಾಗಿ ಇಂದು ಕಾಂಗ್ರೆಸ್ ಮುಖಂಡ ಹಾಗೂ ಪ್ರಮುಖ ಸಮಾಜ ಸೇವಕ ಪುಟ್ಟು ಅಂಜಿನಪ್ಪ ಅವರಿಗೆ ಶೋಭಾಯಾತ್ರೆ ಆಚರಣೆ ಸಮಿತಿಯಿಂದ ಅಧಿಕೃತ ಆಹ್ವಾನ ನೀಡಲಾಯಿತು. ಬೆಂಗಳೂರಿನ ಮಾರೇನಹಳ್ಳಿಯಲ್ಲಿರುವ ಪುಟ್ಟು ಅಂಜಿನಪ್ಪ ಅವರ ಸ್ವಗೃಹಕ್ಕೆ ಭೇಟಿ ನೀಡಿದ ಶ್ರೀರಾಮ ಶೋಭಾಯಾತ್ರೆ ಆಚರಣೆ ಸಮಿತಿಯ ಪದಾಧಿಕಾರಿಗಳು ಹಾಗೂ ಹಿಂದೂ ಮುಖಂಡರು ಅವರಿಗೆ ಆಹ್ವಾನ ಪತ್ರಿಕೆ ನೀಡಿ ಗೌರವಪೂರ್ವಕವಾಗಿ ಆಮಂತ್ರಿಸಿದರು. ಆಹ್ವಾನ ಸ್ವೀಕರಿಸಿ ಮಾತನಾಡಿದ ಪುಟ್ಟು ಅಂಜಿನಪ್ಪ ಅವರು, ಜೂನ್ 7ರಂದು ಶಿಡ್ಲಘಟ್ಟದಲ್ಲಿ ನಡೆಯಲಿರುವ ಶೋಭಾಯಾತ್ರೆಗೆ ಭವ್ಯ ಯಶಸ್ಸು ಸಿಗಲಿ ಎಂದು ಹಾರೈಸಿದರು. ಶ್ರೀರಾಮ ಶೋಭಾಯಾತ್ರೆ ಕೇವಲ ಧಾರ್ಮಿಕ ಕಾರ್ಯಕ್ರಮವಲ್ಲ, ಇದು ಸಮಾಜದಲ್ಲಿ ಸೌಹಾರ್ದತೆ, ಸಹೋದರತ್ವ ಹಾಗೂ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಸಾರುವ ಮಹತ್ವದ ಆಚರಣೆಯಾಗಿದೆ ಎಂದು ಪುಟ್ಟು ಅಂಜಿನಪ್ಪ ಅವರು ತಿಳಿಸಿದರು. ಮುಂದುವರಿದು ಮಾತನಾಡಿದ ಅವರು, ಭಗವಾನ್ ಶ್ರೀರಾಮರು ಸತ್ಯ, ಧರ್ಮ ಹಾಗೂ ಆದರ್ಶ ಜೀವನದ ಪ್ರತೀಕ. ಇಂದಿನ ಯುವ ಜನತೆ ಅವರ ಆದರ್ಶಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ಇಂತಹ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಸಾಮರಸ್ಯ ಹಾಗೂ ಏಕತೆಯನ್ನು ಬೆಳೆಸುತ್ತವೆ. ಹೀಗಾಗಿ ಶಿಡ್ಲಘಟ್ಟದ ಶೋಭಾಯಾತ್ರೆಯಲ್ಲಿ ಸಮಾಜದ ಎಲ್ಲಾ ವರ್ಗದ ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀರಾಮ ಶೋಭಾಯಾತ್ರೆ ಆಚರಣೆ ಸಮಿತಿಯ ಅಧ್ಯಕ್ಷರಾದ ವೆಂಕಟೇಶ್, ಪ್ರಮುಖರಾದ ಅನಿಲ್ ಕುಮಾರ್, ರಾಮಾಂಜನೇಯ, ವರದರಾಜ್, ನಾಗೇಶ್, ವೆಂಕೋಬರಾವ್, ರಂಜಿತ್, ಭರತ್ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಹಾಗೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ಶಿಡ್ಲಘಟ್ಟ ವರದಿ ಮಾನಸ್. ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ಶ್ರೀರಾಮ ಶೋಭಾಯಾತ್ರೆಯನ್ನು ಶಿಡ್ಲಘಟ್ಟ ನಗರದಲ್ಲಿ ದಿನಾಂಕ 7ನೇ ತಾರೀಕು ಅಂದರೆ ಭಾನುವಾರದಿಂದ ಇದೇ ತಿಂಗಳು ಆಚರಣೆ ಮಾಡ್ತಾ ಇರೋಂಥದ್ದು. ನನ್ನ ಎಲ್ಲ ಹಿಂದೂ ಸಹೋದರರು ಒಗ್ಗಟ್ಟಾಗಿ ತಾಲೂಕಿನಾದ್ಯಂತ ಏನು ಸನಾತನ ಧರ್ಮ ಉಳಿಯುವಂಥದ್ದು, ಬೆಳೆಸೋಂಥದ್ದು ಮತ್ತು ಅದರ ಆಚಾರ ವಿಚಾರಗಳನ್ನೆಲ್ಲವೂ ಸಹ ಸಾರೋಂಥದ್ದು ಒಂದು ಸೌಹಾರ್ದಯುತವಾದಂಥ ಒಂದು ಶೋಭಾಯಾತ್ರೆ. ಏನು ದೇಶ ಸುಭಿಕ್ಷವಾಗಿರಲಿ, ಶಿಡ್ಲಘಟ್ಟ ಭದ್ರವಾಗಿ ಭವಿಷ್ಯದಲ್ಲಿ ಹೆಚ್ಚಾಗಿ ಉಳಿಸ್ಕೊಳ್ಳೋಂಥದ್ದು ಮತ್ತು ಸದೃಢ ಶಿಡ್ಲಘಟ್ಟ ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ನನ್ನ ಹಿಂದೂ ಸಹೋದರರು ಒಗ್ಗೂಡಿ ಒಗ್ಗಟ್ಟಾಗಿ ಎಲ್ಲ ಸಮುದಾಯಗಳನ್ನು ಸಹ ಜೊತೆಯಲ್ಲಿ ತಗೊಂಡು ಒಂದು ರೀತಿ ಸೌಹಾರ್ದಯುತವಾದಂಥ ಒಂದು ನಡಿಗೆಯನ್ನು ಇವತ್ತು ಮಾಡ್ತಾ ಇರೋಂಥದ್ದು. ಈ ನಡಿಗೆಯಲ್ಲಿ ಎಲ್ಲ ಹಿಂದೂ ಬಾಂಧವರು, ಇತರೆ ಸಮುದಾಯದವರೆಲ್ಲರೂ ಸಹ ಭಾಗವಹಿಸಿ ಈ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸ್ಕೊಡ್ಬೇಕು. ಆ ರಾಮನ ಕೃಪೆಗೆ ಪಾತ್ರರಾಗುವಂಥದ್ದು ನಮ್ಮೆಲ್ಲರ ಆರಾಧ್ಯ ದೇವ ಶ್ರೀರಾಮ ಅವನ ಆಶೀರ್ವಾದದಿಂದ ಎಲ್ಲರಿಗೂ ಸಹ ಒಳಿತಾಗಲಿ, ಈ ಶೋಭಾಯಾತ್ರೆ ಯಶಸ್ವಿಯಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ವಿಶೇಷವಾಗಿ ನನ್ನೆಲ್ಲ ಹಿಂದೂ ಯುವಕರಿಗೆ ಒಂದಷ್ಟು ತಾಳ್ಮೆ, ಸಹನೆ, ಹೆಚ್ಚು ಉತ್ಸಾಹ, ಒಂದು ರೀತಿ ಸಹನಾ ಗುಣ, ಒಂದಷ್ಟು ವಿಚಾರಗಳು, ವಾಸ್ತವಿಕತೆ ಎಲ್ಲನೂ ಸಹ ನಾವು ಒಯ್ಯುವಂಥದ್ದಾಗಬೇಕು, ಅದನ್ನು ಅಳವಡಿಸ್ಕೊಳ್ಳೋಂಥದ್ದಾಗಬೇಕು. ಏನು ಸ್ಥಿತಿಗತಿಗಳಾಗ್ತಾಯಿದೆ ಅದನ್ನೆಲ್ಲ ಅರಿತು ನಾವು ಎಲ್ಲರೂ ಜೊತೆಲಿ ತೊಗೊಂಡೋಗೋಂಥ ಕೆಲಸ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂಥೇಳಿ ನಾನು ತಮ್ಮೆಲ್ಲರಿಗೂ ಸಹ ಶುಭ ಹಾರೈಸ್ತೇನೆ. ಎಲ್ಲರಿಗೂ ಶುಭ ಆಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.